ನಮಸ್ಕಾರ ಎಲ್ಲರಿಗೂ, ನೀವು ನೋಡ್ತಿದ್ದೀರಾ GSV ಕ್ಲಾಸ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತಿರುವಂಥ ಮಾಹಿತಿ ಯಾವುದು ಅಂತಂದರೆ, ಪ್ಯಾನ್ ಕಾರ್ಡ್ ಹೊಂದಿದಂಥವರು ತಮ್ಮ ಒಂದು ಪ್ಯಾನ್ ಕಾರ್ಡ್ನ ಪ್ಯಾನ್ 2.0ಗೆ ಬದಲಾವಣೆ ಮಾಡಬೇಕು ಅಥವಾ ಅಪ್ಗ್ರೇಡ್ ಮಾಡಬೇಕು ಅಂತ ಇಲ್ಲಿ ಕೇಂದ್ರ ಸರ್ಕಾರದ ಕಡೆಯಿಂದನೇ ಹೊಸದಾಗಿರುವಂಥ ಒಂದು ಯೋಜನೆಯನ್ನು ಕೂಡ ಆರಂಭ ಮಾಡಿರುವಂಥದ್ದು. ಪ್ಯಾನ್ ಕಾರ್ಡ್ ಹೊಂದಿದಂಥ ಪ್ರತಿಯೊಬ್ಬರು ಕೂಡ ತಮ್ಮ ಒಂದು ಪ್ಯಾನ್ ಕಾರ್ಡ್ನ 2.0ಗೆ ಬದಲಾವಣೆ ಮಾಡಲೇಬೇಕು ಅಂತ ಇಲ್ಲಿ ಸರ್ಕಾರದ ಕಡೆಯಿಂದನೇ ಹೊಸದಾಗಿರುವಂಥ ಒಂದು ಆದೇಶವನ್ನು ಕೂಡ ತಿಳಿಸಿರುವಂಥದ್ದು. ಹಾಗಾಗಿ ಈ ಒಂದು ಪ್ಯಾನ್ 2.0 ಅಂದ್ರೆ ಏನು, ಸೊ ಈ ಒಂದು ಪ್ಯಾನ್ 2.0ಗೆ ಯಾವ ರೀತಿಯಾಗಿ ನಿಮ್ಮ ಒಂದು ಪ್ಯಾನ್ ಕಾರ್ಡ್ನ ಬದಲಾವಣೆ ಮಾಡಬೇಕು, ಸೊ ಇದಕ್ಕೆ ಹಣ ಕೊಡಬೇಕಾ ಅಥವಾ ಇಲ್ವಾ ಅಂತ ಇವತ್ತಿನ ವಿಡಿಯೋದಲ್ಲಿ ನೀವು ಸಂಪೂರ್ಣವಾಗಿ ಮಾಹಿತಿನ ತಿಳಿದುಕೊಳ್ಳಬಹುದು. ಸೊ ಅದಕ್ಕಿಂತ ಮುಂಚೆ ತಮ್ಮಲ್ಲಿ ಒಂದು ಸಣ್ಣ ರಿಕ್ವೆಸ್ಟ್, ತಾವು ಇನ್ನೂವರೆಗೂ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು GSV ಕ್ಲಾಸ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ನ ಕ್ಲಿಕ್ ಮಾಡಿ, ಹಾಗೆ ಆಲ್ ನೋಟಿಫಿಕೇಶನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋಕ್ಕೆ ಪ್ರತಿಯೊಬ್ಬರು ಕೂಡ ಒಂದು ಲೈಕ್ ನ ಮಾಡಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಪ್ಯಾನ್ ಕಾರ್ಡ್ ಹೊಂದಿದಂತವರು ತಮ್ಮ ಒಂದು ಪ್ಯಾನ್ ಕಾರ್ಡ್ನ ಅಪ್ಗ್ರೇಡ್ ಅಥವಾ ನವೀಕರಣ ಮಾಡಬೇಕು ಅಂತ ಇಲ್ಲಿ ಕೇಂದ್ರ ಸರ್ಕಾರದ ಕಡೆಯಿಂದಲೇ ಹೊಸದಾಗಿರುವಂತಹ ಒಂದು ಯೋಜನೆ ಕೂಡ ಆರಂಭ ಮಾಡಿರುವಂತದ್ದು. ನೀವೆಲ್ಲರೂ ಸರ್ವೇ ಸಾಮಾನ್ಯವಾಗಿ ಪ್ಯಾನ್ ಕಾರ್ಡ್ನ ಕೂಡ ಹೊಂದಿರ್ತೀರ. ಪ್ಯಾನ್ ಕಾರ್ಡ್ ಅಂತ ಹೇಳಿದ್ರೆ ಪರ್ಮನೆಂಟ್ ಅಕೌಂಟ್ ನಂಬರ್ ಅಂತ. ಸೊ ಈ ಒಂದು ಪ್ಯಾನ್ ಕಾರ್ಡ್ನ ಇಲ್ಲಿ ನೀವು ಚೇಂಜ್ ಮಾಡುವಂತ ಅವಶ್ಯಕತೆ ಇಲ್ಲ. ಸೊ ನಿಮ್ಮ ಒಂದು ಪ್ಯಾನ್ ಕಾರ್ಡ್ನ ನವೀಕರಣ ಅಥವಾ ಅಪ್ಡೇಟ್ ನ ಮಾಡಬೇಕಾಗಿರುವಂತದ್ದು ಅಂತ ಇಲ್ಲಿ ಸರ್ಕಾರದ ಕಡೆಯಿಂದನೇ ಒಂದು ಆದೇಶವನ್ನು ಕೂಡ ತಿಳಿಸಲಾಗಿರುವಂತದ್ದು. ಸೊ ನೀವು ಏನಾದರೂ ಪ್ಯಾನ್ ಕಾರ್ಡ್ನ ಹೊಂದಿದ್ರಿ ಅಂತಂದ್ರೆ ಪ್ಯಾನ್ 2.0ಗೆ ನೀವು ಬದಲಾವಣೆ ಕಡ್ಡಾಯವಾಗಿ ಮಾಡಲೇಬೇಕಾಗಿರುತ್ತೆ ಸ್ನೇಹಿತರೆ. ಸೊ ಯಾವ ರೀತಿಯಾಗಿ ಈ ಒಂದು ಪ್ಯಾನ್ ಕಾರ್ಡ್ 2.0ಗೆ ಬದಲಾವಣೆ ಮಾಡಬೇಕು, ಸೊ ಈ ಒಂದು ಪ್ಯಾನ್ ಕಾರ್ಡ್ 2.0 ಅಂದ್ರೆ ಏನು ಅಂತ ಮೊದಲನೇದಾಗಿ ತಿಳಿದುಕೊಳ್ಳೋಣ. ಸೊ ಇದನ್ನ ಯಾವಾಗ ಆರಂಭ ಮಾಡಲಾಯಿತು ಅಂತ, ಪ್ಯಾನ್ 2.0 ಯೋಜನೆಗೆ ನಮ್ಮ ಪ್ರಧಾನಮಂತ್ರಿಗಳಾಗಿರುವಂತಹ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ನಡೆದ ಕೇಂದ್ರ ಸಚಿವ ಸಂಪುಟ ಅನುಮೋದನೆಯನ್ನು ನೀಡಿದೆ ಅಂತ ಹೇಳಿರುವಂತದ್ದು. ಸೋಮವಾರ 25 ನವೆಂಬರ್ 2024ರಂದು ಪ್ಯಾನ್ 2.0 ಯೋಜನೆಗೆ ಅನುಮೋದನೆ ಕೂಡ ಸಿಕ್ಕಿರುವಂತದ್ದು. ಸೊ ಈ ಒಂದು ಯೋಜನೆಗೆ ತಗಲುವಂತ ಅಂದಾಜು ವೆಚ್ಚ ಎಷ್ಟು ಅಂತ ಕೇಳಬಹುದು. 1435 ಅಂತ ಹೇಳಿರುವಂತದ್ದು, ಅಂದ್ರೆ 1435 ಕೋಟಿ ರೂಪಾಯಿಗಳು ಈ ಒಂದು ಯೋಜನೆಗೆ ತಗಲುವಂತ ವೆಚ್ಚ ಕೂಡ ಆಗಿರುತ್ತೆ. ಈ ಒಂದು ಯೋಜನೆಯನ್ನ ಯಾಕೆ ಜಾರಿ ಮಾಡಲಾಗಿದೆ, ಸೊ ಈ ಒಂದು ಕಾರ್ಡಿಂದ ಜನರಿಗೆ ಆಗುವಂತ ಲಾಭಗಳೇನು, ಈ ಒಂದು ಕಾರ್ಡ್ ಯಾವ ರೀತಿಯಾಗಿ ಕಾರ್ಯನಿರ್ವಹಿಸುತ್ತೆ ಅಂತ ಕೇಳಿದ್ರೆ, ಇದು ಸರ್ಕಾರದ ಡಿಜಿಟಲ್ ಇಂಡಿಯಾ ದೃಷ್ಟಿಕೋನಕ್ಕೆ ತಕ್ಕ ಹಾಗೆ ರೂಪಿಸಲಾಗಿರುತ್ತೆ ಅಂತ ಹೇಳಿರುವಂತದ್ದು. ಅಂದ್ರೆ ಫುಲ್ ಡಿಜಿಟಲ್ ಆಗಿ ಈ ಒಂದು ಕಾರ್ಡ್ ಕೂಡ ಹೊಂದಿರುತ್ತೆ ಅಂತ ಇಲ್ಲಿ ತಿಳಿಸಿದ್ದಾರೆ. ಇನ್ನು ಈ ಒಂದು ಯೋಜನೆಯು ತೆರಿಗೆದಾರರ ನೋಂದಣಿ ಸೇವೆಗಳ ತಂತ್ರಜ್ಞಾನ ಚಾಲಿತವನ್ನಾಗಿ ಮಾಡಲಿದೆ. ಇದರಿಂದ ಪ್ಯಾನ್ ಕಾರ್ಡ್ ಸುಧಾರಿತ ಗುಣಮಟ್ಟದೊಂದಿಗೆ ತಯಾರಾಗಲಿದ್ದು ವೇಗದ ಸೇವೆ ನೀಡಲು ಸಾಧ್ಯವಾಗುತ್ತದೆ ಅಂತ ತಿಳಿಸಿರುವಂತದ್ದು. ಅಂದ್ರೆ ಇಲ್ಲಿ ತೆರಿಗೆದಾರರು ನೋಂದಣಿ ಮಾಡಬೇಕಾಗಿತ್ತು ಅಂತಂದ್ರೆ ಟೆಕ್ನಾಲಜಿಗೊಂದಿಗೆ ಒಂದು ಮುಂದುವರಿಬಹುದಾಗಿರುತ್ತೆ, ಜೊತೆಗೆ ವೇಗದ ಒಂದು ಸೇವೆ ಕೂಡ ಸಾಧ್ಯವಾಗುತ್ತದೆ ಅಂತ ತಿಳಿಸಿರುವಂತದ್ದು. ಅಂದ್ರೆ ಈ ಒಂದು ಕಾರ್ಡ್ನ ಪಡೆಯುವುದರಿಂದ ವೇಗವಾಗಿ ಒಂದು ಕೆಲಸವನ್ನ ಕೂಡ ಮಾಡಬಹುದಾಗಿರುತ್ತೆ ಅಥವಾ ವೇಗವಾಗಿ ಒಂದು ಸರ್ವಿಸ್ ನ ಕೂಡ ಪಡೆಯಬಹುದಾಗಿರುತ್ತೆ ಅಂತ ತಿಳಿಸಿರುವಂತದ್ದು. ಮಾಹಿತಿಯ ಸ್ಥಿರತೆ ಸಾಧ್ಯವಾಗುತ್ತದೆ ಅಂತ ಹೇಳಿರುವಂತದ್ದು. ಅಂದ್ರೆ ಈ ಒಂದು ಕಾರ್ಡ್ನ ಪಡೆಯುವುದರಿಂದ ಮಾಹಿತಿಯ ಒಂದು ಸ್ಥಿರತೆ ಕೂಡ ಸಾಧ್ಯವಾಗಿರುತ್ತದೆ ಅಂತ ಇಲ್ಲಿ ತಿಳಿಸಿರುವಂತದ್ದು. ಭದ್ರತೆ ಮತ್ತು ಮೂಲ ಸೌಕರ್ಯದ ಆಪ್ಟಿಮೈಸೇಷನ್ ಚುರುಕಾಗಿರುತ್ತದೆ ಅಂತ ಹೇಳಿರುವಂತದ್ದು. ಅಂದ್ರೆ ಇಲ್ಲಿ ಐ ಸೆಕ್ಯೂರಿಟಿನೊಂದಿಗೆ ಈ ಒಂದು ಕಾರ್ಡ್ ತಯಾರಾಗಲಿದೆ. ಸೊ ಈ ಒಂದು ಕಾರ್ಡ್ನ ಪಡೆಯುವುದರಿಂದ ಒಂದು ಐ ಸೆಕ್ಯೂರಿಟಿಯಾಗಿ ನಿಮ್ಮ ಒಂದು ಕಾರ್ಡ್ ಕೂಡ ರೆಡಿಯಾಗಿರುತ್ತೆ ಅಂತ ಸರ್ಕಾರದ ಕಡೆಯಿಂದನೇ ಇಲ್ಲಿ ತಿಳಿಸಿರುವಂತದ್ದು ಸ್ನೇಹಿತರೆ. ಸೊ ಈ ಒಂದು ಕಾರ್ಡ್ನ ಪಡೆಯುವುದರಿಂದ ಸೊ ನಿಮ್ಮ ಒಂದು ಐ ಸೆಕ್ಯೂರಿಟಿ ಕೂಡ ಇಲ್ಲಿ ಚುರುಕಾಗಿರುತ್ತದೆ ಅಂತ ಮಾಹಿತಿನ ತಿಳಿಸಿರುವಂತದ್ದು. ನಿಮ್ಮ ಒಂದು ಪ್ಯಾನ್ ಕಾರ್ಡ್ ಮಿಸ್ಯೂಸ್ ಆಗದಂಗೆ ನೋಡಿಕೊಳ್ಳುವಂತ ಪ್ರಯತ್ನ ಕೂಡ ಈ ಒಂದು ಯೋಜನೆಯ ಗುರಿ ಕೂಡ ಆಗಿರಬಹುದು. ಸೊ ಈ ಒಂದು ಕಾರ್ಡ್ನ ಯಾವ ರೀತಿಯಾಗಿ ಪಡೆದುಕೊಳ್ಳಬೇಕು ಅಂತ ಕೇಳಿದ್ರೆ, ಪ್ಯಾನ್ ಕಾರ್ಡ್ ಹೊಂದಿದಂಥವರ ಪ್ರತಿಯೊಬ್ಬರ ಪ್ಯಾನ್ ಕಾರ್ಡ್ 2.0 ಆಗಿ ಯಾವ ರೀತಿಯಾಗಿ ಬದಲಾವಣೆ ಆಗುತ್ತೆ, ಸೊ ಯಾವ ರೀತಿಯಾಗಿ ಬದಲಾವಣೆ ಆಗಿರುವಂಥ ಕಾರ್ಡ್ನ ಪಡಿಬೋದು ಅಂತ ಕೇಳಿದ್ರೆ, ಇಲ್ಲಿ ನೀವು ಯಾವುದೇ ರೀತಿಯಾದಂಥ ಹೊಸದಾಗಿ ಅರ್ಜಿನ ಸಲ್ಲಿಸುವಂಥ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ಆಗಿ ಅಥವಾ ಆಟೋಮೆಟಿಕ್ ಆಗಿ ಅಪ್ಡೇಟ್ ಆಗುವಂಥ ಒಂದು ಸಾಧ್ಯತೆ ಕೂಡ ಇರುವಂಥದ್ದು. ನಿಮ್ಮ ಹತ್ರ ಏನಾದರೂ ಹಳೆಯ ಪ್ಯಾನ್ ಕಾರ್ಡ್ ಇತ್ತು ಅಂತಂದರೆ ಹೊಸದಾಗಿ 2.0 ಒಂದು ಪ್ಯಾನ್ ಕಾರ್ಡ್ ಆಗಿ ಬದಲಾವಣೆ ಆಗುವಂಥ ಒಂದು ಸಾಧ್ಯತೆ ಕೂಡ ಇರುತ್ತೆ. ಅದು ಆನ್ಲೈನ್ ಮುಖಾಂತರನೇ ನೀವು ಪಡಿಬೋದಾಗಿರುತ್ತೆ ಸ್ನೇಹಿತರೆ. ಇದಕ್ಕೆ ಯಾವುದೇ ಒಂದು ಹಣವನ್ನು ಕೊಡುವಂಥ ಅವಶ್ಯಕತೆ ಇರಲ್ಲ. ಇದು ಫ್ರೀ ಆಫ್ ದ ಕಾಸ್ಟ್ ಅಲ್ಲಿ ನಿಮಗೆ ಸಿಗುವಂತ ಕಾರ್ಡ್ ಕೂಡ ಆಗಿರುತ್ತೆ ಅಂತ ಸರ್ಕಾರದ ಕಡೆಯಿಂದನೇ ತಿಳಿಸಿರುವಂತದ್ದು. ಸೊ ಈ ಒಂದು ಕಾರ್ಡ್ನ ಯಾವ ರೀತಿಯಾಗಿ ಪಡಿಬೇಕು ಅಂತ ಕೇಳಿದ್ರೆ, ಇಲ್ಲಿ ಸರ್ಕಾರದ ಕಡೆಯಿಂದ ಬರೀ ಅನುಮೋದನೆಗೊಂಡಿದೆ ಅಂತ ಮಾಹಿತಿನ ಹೊರಡಿಸಿರುವಂತದ್ದು. ಮುಂದಿನ ದಿನದಲ್ಲಿ 2.0 ಕಾರ್ಡ್ನ ಯಾವ ರೀತಿಯಾಗಿ ಪಡಿಬೇಕು ಅಂತ ಸರ್ಕಾರದ ಕಡೆಯಿಂದ ಮಾಹಿತಿ ಬಂತು ಅಂತಂದರೆ ನಿಮಗೆ ಯಾವ ರೀತಿಯಾಗಿ ಪಡಿಬೇಕು ಅಂತ ನಾನು ಮುಂದಿನ ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ಕೊಡ್ತೀನಿ. ಸೊ ಈ ಒಂದು ಮಾಹಿತಿ ಎಲ್ಲರಿಗೂ ತಿಳಿದಿರಲಿ ಅಂತ ನಾನು ಇವತ್ತಿನ ವಿಡಿಯೋದ ಮೂಲಕ ನಿಮಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿತ್ತು ಅಂತಂದರೆ ಮಾಹಿತಿ ಅಥವಾ ವಿಡಿಯೋಕ್ಕೊಂದು ತಪ್ಪದೆ ಲೈಕ್ ಮಾಡಿ ಹಾಗೂ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ವಿಡಿಯೋ ನೋಡೋದಕ್ಕಾಗಿ ನಿಮಗೆ ತುಂಬ ಧನ್ಯವಾದಗಳು.